ಈ ಫೋಟೋದಲ್ಲಿರೋ ಆಂಟಿಗೆ 3 ಜನ ಗಂಡಂದಿರು, 6 ಜನ ಬಾಯ್ ಫ್ರೆಂಡ್ಸ್ ಇದ್ರು. ಅದರಲ್ಲಿ 2 ಗಂಡಂದಿರು ಯಾವಾಗ್ಲೂ ಬಿಟ್ಟು ಹೋಗಿದ್ರು. ಹೀಗಾಗಿ 3ನೇ ಗಂಡನ ಜೊತೆ ಇವಳು ಸಂಸಾರ ಮಾಡ್ಕೊಂಡಿದ್ಲು. ಜೊತೆಗೆ ಒಂದು ಕೇಸ್ ವಿಚಾರವಾಗಿ ಪರಿಚಯವಾಗಿದ್ದ ಕಾನ್ಸ್ಟೇಬಲ್ ಜೊತೆಗೂ ಸರಸದಾಟವನ್ನ ಶುರು ಮಾಡಿದ್ಲು. ಹೀಗೆ ಇವಳ ಬ್ಯೂಟಿಗೆ ಫಿದಾ ಆಗದವರೇ ಇರ್ಲಿಲ್ಲ. ಅದರಲ್ಲೂ ಇವಳು ಸೊಂಟ ಕಾಣೋ ಹಾಗೆ ಸೀರೆಯುಟ್ಟು ಹೊಕ್ಕಳು ತೋರಿಸ್ತಾ ಬರ್ತಿದ್ರೆ ಅಂತೂ ಮುಗಿದೇ ಹೋಯ್ತು. ನಿನ್ನ ಹೊಕ್ಕಳ ಸುತ್ತ ನನ್ನ ಕಿರುಬೆರಳಿಟ್ಟು ಆಟವಾಡಬೇಕು ಅಂತ ಅದೆಷ್ಟೋ ಗಂಡಸರು ಇವಳಿಗಾಗಿ ಕ್ಯೂ ನಿಲ್ತಿದ್ರು. ಹೀಗೆ ತನ್ನ ಅಂದವನ್ನೇ ಬಂಡವಾಳವನ್ನಾಗಿ ಮಾಡ್ಕೊಂಡವಳು 3 ಜನ ಗಂಡಂದಿರು ಹಾಗೂ 6 ಜನ ಪ್ರಿಯಕರರನ್ನ ಮೇಂಟೈನ್ ಮಾಡಿದ್ಲು. ತಮಿಳುನಾಡಿನ ಕಲ್ಲುಕುರ್ಚಿ ಜಿಲ್ಲೆಯ ಪುಲ್ಲೂರಿನಲ್ಲಿ ರಮಣಿ ಎಂಬಾಕೆ ವಾಸ ಮಾಡ್ತಿದ್ಲು. ಕಡಲೂರಿನ ವಿದುರಾಚಲಂನಲ್ಲಿರೋ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಲೈಫ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ರಮಣಿ ಕೆಲಸ ಮಾಡ್ತಿದ್ಲು. ಮೊದಲಿಗೆ ಕೊಯಮತ್ತೂರಿನ ಆಭರಣ ವ್ಯಾಪಾರಿಯಾಗಿದ್ದ ಒಬ್ಬನ ಜೊತೆ ಇವಳಿಗೆ ಮದುವೆಯಾಗಿತ್ತು. ಇವಳಿಗೆ 11 ವರ್ಷದ ಮಗಳು ಸಹ ಇದ್ಲು. ಬಳಿಕ ದಾಂಪತ್ಯ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಬಂದಿದ್ರಿಂದ ಇಬ್ರು ಡೈವರ್ಸ್ ತಗೊಂಡು ಬೇರೆ ಬೇರೆಯಾಗಿದ್ರು. ರಮಣಿ ತನ್ನ ಮಗಳ ಜೊತೆ ಪುಲ್ಲೂರಿನಲ್ಲೇ ತನ್ನ ತಾಯಿ ಮನೆಯಲ್ಲಿ ವಾಸ ಮಾಡ್ತಿದ್ಲು. ಗಂಡನಿಗೆ ಡೈವರ್ಸ್ ಕೊಟ್ಟ 6 ತಿಂಗಳಿಗೆಲ್ಲ ಇವಳು ಇನ್ನೊಬ್ಬನನ್ನ ಇಷ್ಟಪಟ್ಟಿದ್ಲು. ಮೊದಲ ಗಂಡನ ಜೊತೆ ಗಲಾಟೆ ಮಾಡಿಕೊಂಡು ಅವನನ್ನ ಬಿಟ್ಟ ನಂತರ 2ನೇ ಪ್ರಿಯಕರನನ್ನ ಮದುವೆಯಾಗಿದ್ಲು. ಆದ್ರೆ 2ನೇ ಮದುವೆಯಾದ 3 ತಿಂಗಳಿಗೆಲ್ಲ ರಮಣಿ ಮತ್ತೊಬ್ಬನನ್ನ ಲವ್ ಮಾಡೋಕೆ ಶುರು ಮಾಡಿದ್ಲು. ಇನ್ಶೂರೆನ್ಸ್ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದ ರಮಣಿ ಕೆಲಸಕ್ಕೆ ಅಂತ ದಿನ ಆಟೋದಲ್ಲೇ ಓಡಾಡ್ತಿದ್ಲು. ಇದೇ ಟೈಮಲ್ಲಿ ಇವಳಿಗಿದ್ದ ಬ್ಯೂಟಿ ನೋಡಿ ಆಟೋ ಡ್ರೈವರ್ ಅಶೋಕ್ ಎಂಬಾತ ಇವಳ ಬ್ಯೂಟಿಗೆ ಫಿದಾ ಆಗಿದ್ದ. ಇದು 2ನೇ ಗಂಡನಿಗೆ ಗೊತ್ತಾಗಿ ಅವನು ಉಗಿದು ಬಿಡ್ತಿದ್ದಂತೆ ರಮಣಿ ಅಶೋಕ್ನ ಮದುವೆಯಾಗಿದ್ಲು. ಕಳೆದ 5 ವರ್ಷದಿಂದ ಇವಳು ಅಶೋಕ್ ಜೊತೆ ಸಂಸಾರ ಮಾಡ್ಕೊಂಡಿದ್ದು ಇವನ ಕೃಪೆಯಿಂದ ಇವಳಿಗೆ 2 ಮಕ್ಕಳು ಕೂಡ ಆಗಿದ್ರು. ಇನ್ನು ರಮಣಿ ತಾನು ಹೇಳಿದಂತೆ ಕೇಳೋ ಗಂಡಸರನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ತಿದ್ಲು. ಹೀಗೆ ರಮಣಿ 3ನೇ ಮದುವೆಯಾದ ನಂತರ ಒಬ್ಬ ವ್ಯಕ್ತಿಯ ಜೊತೆ ಅಕ್ರಮ ಸಂಬಂಧವನ್ನು ಇಟ್ಕೊಂಡಿದ್ಲು. ರಮಣಿಗೆ ಕಡಲೂರಿನ ಪೆರಂಬಲೂರ್ಗೆ ವರ್ಗಾವಣೆಯಾಗಿತ್ತು. ನಂತರ ಫ್ಯಾಮಿಲಿ ಸಮೇತ ಪೆರಂಬಲೂರ್ಗೆ ಬಂದಿದ್ಲು. ಅಲ್ಲಿ ಅಶೋಕ್ ಆಟೋ ಬಿಟ್ಟು ಲಾರಿ ಓಡಿಸೋಕೆ ಶುರು ಮಾಡಿದ್ದ. ಪೆರಂಬಲೂರ್ಗೆ ಬಂದ ನಂತರ ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯಗಳು ಶುರುವಾಗಿದ್ವು. ಈ ಸಂಬಂಧ ರಮಣಿ ಪೆರಂಬಲೂರ್ ಪೊಲೀಸ್ ಠಾಣೆ ಮೆಟ್ಟಿಲನ್ನ ಸಹ ಏರಿದ್ಲು. ಪೊಲೀಸರು ಪತಿ ಪತ್ನಿಯನ್ನ ಕೂರಿಸಿಕೊಂಡು ಸಮಾಧಾನ ಮಾಡಿ ಕಳಿಸಿದ್ರು. ರಮಣಿ ಕಲ್ಲುಕುರ್ಚಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದು ಕೇಸ್ ವಿಚಾರವಾಗಿ ವಿಲ್ಲುಪುರಂ ಹೆಡ್ ಕಾನ್ಸ್ಟೇಬಲ್ ಒಬ್ಬ ರಮಣಿ ಕೆಲಸ ಮಾಡ್ತಿದ್ದ ಆಫೀಸ್ಗೆ ಬಂದು ಹೋಗ್ತಿದ್ದ. ಒಂದು ಕೊಲೆ ಕೇಸ್ ವಿಚಾರವಾಗಿ ಆಗಾಗ ಆ ಕಾನ್ಸ್ಟೇಬಲ್ ರಮಣಿಯನ್ನ ಭೇಟಿಯಾಗೋಕೆ ಅಂತ ಬರ್ತಿದ್ದ. ಹೀಗೆ ಬ್ಯಾಂಕ್ಗೆ ಬಂದು ಹೋಗೋ ಕ್ರಮದಲ್ಲೇ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದ ರಮಣಿ ಜೊತೆ ಆ ಕಾನ್ಸ್ಟೇಬಲ್ಗೆ ಸಲುಗೆ ಬೆಳೆದಿತ್ತು. ಆ ಸಲುಗೆ ಇವರಿಬ್ಬರ ನಡುವೆ ಅಕ್ರಮ ಸಂಬಂಧಕ್ಕೆ ದಾರಿ ಮಾಡಿಕೊಟ್ಟಿತ್ತು. ನಂತರ ರಮಣಿ ಪೆರಂಬಲೂರ್ಗೆ ಟ್ರಾನ್ಸ್ಫರ್ ಆಗಿ ಹೊರಟು ಹೋಗಿದ್ಲು. ಆದ್ರೂ ಆ ಕಾನ್ಸ್ಟೇಬಲ್ ಆಗಾಗ ಇವಳನ್ನ ಮೀಟ್ ಆಗಿ ಇವಳ ಜೊತೆ ಎಂಜಾಯ್ ಮಾಡಿ ಹೋಗ್ತಿದ್ದ. ಈ ಗ್ಯಾಪ್ ಅಲ್ಲಿ ಅದೇ ಕೇಸ್ ವಿಚಾರವಾಗಿ ಬ್ಯಾಂಕ್ಗೆ ಬಂದಿದ್ದ ಎಸ್ಐ ಇವಳ ಜೊತೆ ಮಾತಿಗೆ ಮಾತು ಬೆಳೆಸಿ ಫೋನ್ ನಂಬರ್ನ ತಗೊಂಡಿದ್ದ. ಅವನು ಕೂಡ ರಮಣಿ ಬ್ಯೂಟಿಗೆ ಮನಸೋತು ಇವಳ ಜೊತೆ ಮಲಗೋ ಆಸೆಯನ್ನ ವ್ಯಕ್ತಪಡಿಸಿದ್ದ. ಫೈನಾನ್ಷಿಯಲ್ ಆಗಿ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂದಿದ್ದಕ್ಕೆ ರಮಣಿ ಆ ಎಸ್ಐ ಜೊತೆಗೂ ಕೂಡ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ಲು. ರಮಣಿ ತನ್ನ ಬ್ಯೂಟಿಯನ್ನ ತೋರಿಸಿ ಹಲವು ಗಂಡಸರನ್ನ ತನ್ನ ಬಲೆಗೆ ಬೀಳಿಸಿಕೊಂಡಿದ್ಲು. ಇದೇ ಟೈಮಲ್ಲಿ ಇವಳು ಬ್ಯಾಂಕ್ ಮ್ಯಾನೇಜರ್ ಜೊತೆಗೂ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದಾಳೆ ಅಂತ ಬ್ಯಾಂಕಲ್ಲಿ ಎಲ್ಲರೂ ಮಾತನಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಹೀಗೆ ಶೃಂಗಾರ ಸುಖಕ್ಕಾಗಿ ರಮಣಿ ಸಿಕ್ಕವರ ಜೊತೆ ಬೆತ್ತಲಾಗ್ತಿದ್ಲು. ಟ್ರಾನ್ಸ್ಫರ್ ಆದ ನಂತರ ಆ ಕಾನ್ಸ್ಟೇಬಲ್ ನ ರಮಣಿ ದೂರ ಇಡೋಕೆ ಶುರು ಮಾಡಿದ್ಲು. ಅದು ಅವನಿಗೆ ಇಷ್ಟವಾಗ್ತಿರ್ಲಿಲ್ಲ. ಅಲ್ಲದೆ ಎಸ್ಐ ಜೊತೆ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದಾಳೆ ಅಂತ ಗೊತ್ತಾಗಿ ಅವನು ಉರಿದು ಬಿದ್ದಿದ್ದ. ಇದರಿಂದ ರಮಣಿ 3ನೇ ಗಂಡನಾಗಿದ್ದ ಅಶೋಕ್ಗೆ ಆ ಕಾನ್ಸ್ಟೇಬಲ್ ಅವನ ಹೆಂಡತಿಯ ಅಕ್ರಮದ ಸಂಬಂಧದ ವಿಚಾರವನ್ನ ಬಾಯಿ ಬಿಟ್ಟಿದ್ದ. ಅಂದಿನಿಂದ ರಮಣಿ ಗಂಡ ಅಶೋಕ್ ಹೆಂಡತಿ ಮೇಲೆ ಒಂದು ಕಣ್ಣಿಟ್ಟಿದ್ದ. ಆಗ್ಲೇ ಇವಳು ಎಸ್ಐ ಜೊತೆ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದಾಳೆ ಅನ್ನೋ ವಿಚಾರ ಅವನಿಗೆ ಗೊತ್ತಾಗಿತ್ತು. ಅಲ್ಲದೆ ಇನ್ನೂ ಹಲವರ ಜೊತೆ ತನ್ನ ಹೆಂಡತಿಗೆ ಅಕ್ರಮ ಸಂಬಂಧ ಇರೋ ವಿಚಾರ ಗೊತ್ತಾಗಿ ಇವನು ಶಾಕ್ ಆಗಿದ್ದ. ಇದೇ ವಿಚಾರವಾಗಿ ಗಂಡ ಅಶೋಕ್ ಹೆಂಡತಿ ರಮಣಿ ಜೊತೆ ಗಲಾಟೆ ತೆಗೆದಿದ್ದ. ಇದೆಲ್ಲ ಸರಿ ಹೋಗೋದಿಲ್ಲ, ಈ ಅಕ್ರಮ ಸಂಬಂಧಗಳ ಬಿಟ್ಬಿಡು ಅಂತ ಹೆಂಡತಿಗೆ ಸೀರಿಯಸ್ ಆಗಿ ವಾರ್ನಿಂಗ್ ಕೊಟ್ಟಿದ್ದ. ಆದ್ರೆ ಇವಳು ಮಾತ್ರ ಗಂಡನ ಮಾತನ್ನ ತೃಣಕ್ಕೆ ಸಮಾನ ಅಂತ ಅನ್ಕೊಂಡಿದ್ಲು. ಅಲ್ಲದೆ ಗಂಡ ಗಲಾಟೆಯನ್ನ ಜಾಸ್ತಿ ಮಾಡಿದ್ರಿಂದ ನನಗೆ ಎಸ್ಐ ಗೊತ್ತು, ಪೊಲೀಸರು ಗೊತ್ತು ಅಂತ ಗಂಡನನ್ನೇ ಹೆದರಿಸೋಕೆ ಶುರು ಮಾಡಿದ್ಲು. ಅಲ್ಲದೆ ನಿನಗೆ ಇಷ್ಟ ಇಲ್ಲ ಅಂದ್ರೆ ನೀನೆ ನನ್ನ ಬಿಟ್ಬಿಡು ಅಂತ ಗಂಡನಿಗೆ ರಮಣಿ ಆಫರ್ ಕೊಟ್ಟಿದ್ಲು. ಇದರಿಂದ ಕೋಪಗೊಂಡ ಅಶೋಕ್ ಹೆಂಡತಿ ರಮಣಿ ಕತ್ತು ಹಿಸುಕಿ ಕೊಲೆ ಮಾಡಿಬಿಟ್ಟಿದ್ದ. ರಮಣಿ ಮೃತಪಟ್ಟ ನಂತರ ಅಶೋಕ್ ಮನೆಯಿಂದ ಪರಾರಿಯಾಗಿದ್ದ.
ರಮಣಿ ಮನೆ ಅಕ್ಕಪಕ್ಕದವರು ಗಲಾಟೆಯನ್ನ ನೋಡಿ ಪೊಲೀಸರಿಗೆ ವಿಷಯವನ್ನ ತಿಳಿಸಿದ್ರು. ಪೊಲೀಸರು ಮನೆಗೆ ಬರುವಷ್ಟರಲ್ಲಿ ರಮಣಿ ಮೃತಪಟ್ಟಿದ್ಲು. ಇತ್ತ ಅಶೋಕ್ ಪರಾರಿಯಾಗ್ತಿದ್ದು ಅವನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ವಿಚಾರಣೆ ನಡೆಸಿದಾಗ ಇವನು ತನ್ನ ಹೆಂಡತಿಯ ಅಕ್ರಮದ ಸಂಬಂಧಗಳನ್ನ ಒಂದೊಂದಾಗಿ ಬಾಯಿ ಬಿಟ್ಟಿದ್ದ. ಅಲ್ಲದೆ ತನ್ನ ಹೆಂಡತಿಯ ಶೃಂಗಾರದ ರಸಮಾಲೆಯನ್ನೇ ಇವನು ವಿವರಿಸಿದ್ದ. ನಾನು ಅವಳನ್ನ ಮನಸಾರೆ ಇಷ್ಟಪಟ್ಟು ಮದುವೆಯಾಗಿದ್ದೆ, ಆದ್ರೆ ಅವಳ ಬ್ಯೂಟಿನ ನೋಡಿ ಇಷ್ಟು ಜನ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ ಅನ್ನೋ ವಿಚಾರವನ್ನ ಅಶೋಕ್ ಪೊಲೀಸರ ಮುಂದೆ ಹೇಳಿದ್ದ. ಅಲ್ಲದೆ ಎಸ್ಐ ದಿನ ನನ್ನ ಮನೆಗೆ ಬಂದು ಹೋಗ್ತಿದ್ದ. ನಾನು ಮನೆಯಲ್ಲಿದ್ದಾಗ ಅವನು ಇವಳನ್ನ ಕರೆಸಿಕೊಂಡು ಇವಳ ಜೊತೆ ಎಂಜಾಯ್ ಮಾಡ್ತಿದ್ದ. ಅವನ ಜೊತೆಗಿನ ಸಂಬಂಧವನ್ನ ಬಿಟ್ಬಿಡು ಅಂತ ಹೇಳಿದ್ರು ರಮಣಿ ಕೇಳಿರ್ಲಿಲ್ಲ. ಇದೇ ಕೋಪದಲ್ಲಿ ನಾನು ಕತ್ತು ಹಿಸುಕಿ ಕೊಲೆ ಮಾಡಿಬಿಟ್ಟೆ ಅಂತ ಅಶೋಕ್ ಪೊಲೀಸರ ಮುಂದೆ ತನ್ನ ತಪ್ಪನ್ನ ಒಪ್ಕೊಂಡಿದ್ದ. ಕೊನೆಗೆ ಪೊಲೀಸರು ಎಸ್ಐ ಬಗ್ಗೆ ಉನ್ನತಾಧಿಕಾರಿಗಳಿಗೆ ಮಾಹಿತಿಯನ್ನ ತಿಳಿಸಿದ್ರು. ಆಗ ಆ ಎಸ್ಐ ಕಾಲ್ ಡೇಟಾ ಜೊತೆಗೆ ರಮಣಿಯ ಕಾಲ್ ಡೀಟೇಲ್ಸ್ ನ ಚೆಕ್ ಮಾಡಿದಾಗ ಇವರಿಬ್ಬರ ನಡುವೆ ಅಕ್ರಮ ಸಂಬಂಧ ಇದ್ದಿದ್ದು ನಿಜ ಅನ್ನೋದು ಗೊತ್ತಾಗಿತ್ತು. ಅಲ್ಲದೆ ಇಬ್ರು ಸಲುಗೆಯಿಂದ ತಗೊಂಡಿದ್ದ ಫೋಟೋಗಳು ಸಹ ಬಯಲಾಗಿದ್ವು. ಇದರಿಂದ ಎಸ್ಐನ ವಿಚಾರಿಸುತ್ತಿದ್ದಂತೆ ಕಾನ್ಸ್ಟೇಬಲ್ ಹೆಸರನ್ನ ಹೇಳಿದ್ದ. ಇಲ್ಲಿಂದ ಪೊಲೀಸರಿಗೆ ಮತ್ತೆ ತಲೆನೋವು ಶುರುವಾಗಿತ್ತು. ಕೊನೆಗೆ ಇವಳಿಗೆ ಎಷ್ಟು ಜನರ ಜೊತೆ ಅಕ್ರಮ ಸಂಬಂಧ ಇದೆ ಅಂತ ತನಿಖೆ ನಡೆಸಿದಾಗ 3 ಜನ ಗಂಡಂದಿರು, 6 ಜನ ಪ್ರಿಯಕರರ ಹೆಸರು ಹೊರಗೆ ಬಂದಿತ್ತು. ಇದರಿಂದ ಅಶೋಕ್ನ ಪೊಲೀಸರು ಜೈಲಿಗೆ ಕಳಿಸಿ ಈ ಕೇಸ್ನ ಕ್ಲೋಸ್ ಮಾಡಿದ್ರು. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.